ಪ್ರಶ್ನೆ ಇರೋದು ನಾನೇನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಂತ ಇದೆ ಅಂತ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಮತ್ತು ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು, ಏನು ಹೇಳಿದರು 12% ಏನು ರೋಗಗಳು ಉತ್ತರ ಪ್ರದೇಶನಲ್ಲಿ ಆಗುತ್ತೆ, ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅವ್ರದ್ದು. ಅದ್ರ ಮೇಲೆ ಇದು ಕುಂಭಮೇಳಕ್ಕಿಂತ ಮುಂಚೆ, ಅದಾದಮೇಲೆ ಒಂದು ರಿಪೋರ್ಟು ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು. ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳದಿರ್ಬೋದು, ಮನುಷ್ಯರು ಇರ್ಬೋದು, ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಈಗ ಅದು ಸ್ನಾನ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವ್ರದ್ದೇ ಸಂಸ್ಥೆಗಳು ಹೇಳಿದಾಗ, ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು, ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನು ನೇರವಾಗಿ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅಷ್ಟೇ ಪ್ರಶ್ನೆ ಮಾಡಿರೋದು ನಾನು. ಆಮೇಲೆ ಇದಕ್ಕೆ ನಿಯಂತ್ರಣ ಮಾಡೋರು ಯಾರು? ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಮಾಡ್ತಾ ಇದ್ದಾರಾ ಇವರು ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು. ಜನರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಅಂತ. ಒಂದು ಕಡೆ ಹೇಳ್ತಾರೆ 54 ಕೋಟಿ ಜನ ಬಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ರು, ಸಂತೋಷ. ಆದರೆ ಅದರಿಂದ ಆಗ್ತಾ ಇರುವಂಥ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಾಗಿ ಯಾರನ್ನ ಮಾತಾಡ್ತಾ ಇದ್ದಾರಾ? ಅಲ್ಟಿಮೇಟ್ಲಿ ಏನು ಸರ್, ನೀರಿದ್ರೆ ತಾನೇ ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಆರೋಗ್ಯ, ನೀರಿದ್ರೆ ತಾನೇ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವು ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ದೊಡ್ಡ ಸಿವಿಲೈಸೇಷನ್ಸ್ಗಳು ಕೂಡ ಎಲ್ಲಿಂದ ಆರಂಭ ಆದರೂ ನದಿ ದಂಡೆಯಿಂದ ತಾನೇ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು, ಎಲ್ಲನೂ ಕೂಡ ಎಲ್ಲಿ ನದಿ ನೀರು ಎಲ್ಲಿ ಇರ್ತದೆ ಅಲ್ಲೇ. ಇಲ್ಲೂ ಅಷ್ಟೇ. ಬನಾರಸ್ ಇರ್ಬೋದು, ಹರಿದ್ವಾರ ಇರ್ಬೋದು, ಪ್ರಯಾಗ್ರಾಜ್ ಇರ್ಬೋದು, ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂಥ ನಗರಗಳಲ್ಲ, ಪ್ರಾಚೀನ 3000-4000 ವರ್ಷ ಇತಿಹಾಸ ಇರೋದು. ಅದನ್ನು ಕಾಪಾಡೋದು ಬಿಟ್ಟು ನಮ್ಮ ಪರಂಪರೆಯನ್ನು ಮುಂದುವರಿಸ್ವಿ, ಬೇಡ ಅಂತ ಇಲ್ಲ. ಆದರೆ ದಿಕ್ಕು ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಆ್ಯಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಯಾವುದೇ ನದಿ ಮೂಲಗಳು, ಯಾವುದೇ ಜಲಮೂಲಗಳು ಕಲುಷಿತ ಆದರೆ ನುಕ್ಸಾನ್ ಯಾರಿಗೆ ಹೇಳಿ? ನೀವೇ ಮೀಡಿಯಾದಲ್ಲಿ ಹಾಕ್ತೀರಾ. ಇಲ್ಲಿ ಯಾವುದಾದ್ರೂ ಈಗ ನಾವು ಬಂದ ಮೇಲೆ 1-2-3 ಪ್ರಕರಣಗಳಾಗಿದೆ. ದಾವಣಗೆರೆನಲ್ಲಿರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಎಲ್ಲಿ ಕಲುಷಿತ ನೀರಿಂದ ಕೆಲವು ಜನ ಭಾಳ ಅಸ್ವಸ್ಥರಾಗಿದ್ದಾರೆ, ಕೆಲವು ಜನ ಮೃತಪಟ್ಟಿದ್ದಾರೆ. ಅವಾಗ ನೀವೇ ನನ್ನ ಮೇಲೆ ದಾಳಿ ಮಾಡಿದ್ದೀರಾ, ಮೀಡಿಯಾದವರು, ಆಪೋಸಿಷನ್ದವರು. ಸೊ ನಾನೇನು ಹೇಳ್ತಾ ಇದ್ದೀನಿ, ಇರ್ರೆಸ್ಪೆಕ್ಟಿವ್ ಆಫ್ ನಾನು ಬರೇ ಈ ಮಹಾಕುಂಭ ಇರ್ಬೋದು ಅಥವಾ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋಂಥ ಇರ್ಬೋದು, ಏನೇ ಇರ್ಬೋದು, ನಾವೆಲ್ಲರೂ ಜವಾಬ್ದಾರಿಯಿಂದ ನಾವು ನಮ್ಮ ಜಲಮೂಲಗಳನ್ನು ಕಾಪಾಡಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಇದನ್ನು ಕೆಲವು ಜನರು ಸೆಂಟಿಮೆಂಟಲ್ ಆಗಿ ತಗೊಂಡು ಏನು ಜನರಿಗೆ ಮೂರ್ಖ ಮಾಡ್ತಾ ಇದ್ದಾರೆ. ಏನಂತ, ಇದು ನೇರವಾಗಿ ಮೂಲದಿಂದ ಬಂದಿರೋದು, ಇದು ಯಾವುದೇ ಫಿಲ್ಟರ್ ಇರಲಾರ್ದೆ, ಪ್ಯೂರಿಫಿಕೇಶನ್ ಪ್ರೋಸೆಸ್ಸು ಮಾಡಿಲ್ಲ ಅಂದರೆ ನೇರವಾಗಿ ಮೂಲದಿಂದ ಬಂದಿದೆ ಅಂದರೆ ಯಾರು ನಿಜ ಹೇಳ್ತಾ ಇದ್ದಾರೆ? ಇವರು ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದು ನಿಜ ಹೇಳ್ತಾ ಇದ್ದಾರಾ, ಅಥವಾ ಕೇಂದ್ರ ಸರ್ಕಾರದ ಸಂಸ್ಥೆಗಳು ನಿಜ ಹೇಳ್ತಾ ಇರೋದಂತ ಅಷ್ಟೇ ನನ್ನ ಪ್ರಶ್ನೆ. ನಾವೆಲ್ಲರೂ ಜವಾಬ್ದಾರಿ ತಗೊಂಡು ನಮ್ಮ ಜಲಮೂಲಗಳನ್ನು ನಾವು ಕಾಪಾಡ್ಕೋಬೇಕು. ಮುಂದಿನ ಪೀಳಿಗೆ ಇದೇ ನಮ್ಮ ಆಸ್ತಿ ಅಲ್ಲ, ನಾವು ನಮ್ಮ ಮುಂದಿನ ಪೀಳಿಗೆಯಿಂದ ನಾವು ಅದನ್ನು ಬಾರೋ ಮಾಡಿರೋದು.